Good morning, students. In the previous video, I have discussed about Modigliani-Miller approach theory, which is also called as a theory of irrelevance in dividend policy. In this video, I am going to discuss about Walter model of dividend policy, which is also called as theory of relevance. And myself, Sudharani R, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಚಿಕ್ಕನಾಯಕ್ನಹಳ್ಳಿ. ನೋಡಿ, ಇವತ್ತು ವಾಲ್ಟರ್ ಮಾಡೆಲ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಾಲ್ಟರ್ ಮಾಡೆಲ್ ಆಫ್ ಡಿವಿಡೆಂಡ್ ಪಾಲಿಸಿ. ನಿನ್ನೆ ನಾನು ಮೋದಿಗ್ಲಿಯಾನಿ ಮಿಲ್ಲರ್ ಅಪ್ರೋಚ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಅದನ್ನು ಥಿಯರಿ ಆಫ್ ಇರ್ರಿಲೆವೆನ್ಸ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ದ ಡಿಸಿಷನ್ ಅಬೌಟ್ ದ ಡಿವಿಡೆಂಡ್ ಪಾಲಿಸಿ ವಿಲ್ ನಾಟ್ ಅಫೆಕ್ಟ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಆರ್ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಶೇರ್ಸ್ ಅಂತ ಹೇಳಿದ್ದೆ. Now, today I am going to discuss about the theory of relevance, which is ಪ್ರೊಪೌಂಡೆಡ್ ಬೈ ವಾಲ್ಟರ್. ಇಲ್ಲಿ ಇಬ್ಬರು ಪ್ರೊಪೌಂಡ್ ಮಾಡಿದ್ದಾರೆ, ವಾಲ್ಟರ್ ಮತ್ತು ಗಾರ್ಡನ್ ಅಂತ. ಈ ವಿಡಿಯೋದಲ್ಲಿ ನಾನು ಬರೀ ವಾಲ್ಟರ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಥಿಯರಿ ಆಫ್ ರಿಲೆವೆನ್ಸ್. ವೈ ಥಿಯರಿ ಆಫ್ ರಿಲೆವೆನ್ಸ್ ಅಂತಂದರೆ, ಆ್ಯಸ್ ಯು ಆಲ್ ನೋ, ಆಲ್ರೆಡಿ ನಿಮಗೆ ಗೊತ್ತು, ಬಿಕಾಸ್ ಇಟ್ ಅಫೆಕ್ಟ್ಸ್ ದ ಡಿವಿಡೆಂಡ್ ಪಾಲಿಸಿ ಅಫೆಕ್ಟ್ಸ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಬೈ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ದ ಶೇರ್ಸ್ನ ವ್ಯಾಲ್ಯೂ ಇನ್ಕ್ರೀಸ್ ಮಾಡೋದ್ರ ಮೂಲಕ ಕಂಪೆನಿಯ ವ್ಯಾಲ್ಯೂನ ಇನ್ಕ್ರೀಸ್ ಮಾಡತ್ತೆ ನಮ್ಮ ಡಿವಿಡೆಂಡ್ ಪಾಲಿಸಿ ಅಂತ ಇವ್ರು ಹೇಳ್ತಾರೆ. ಸೊ ಇವರು ಅಕ್ಸೆಪ್ಟ್ ಮಾಡ್ತಾ ಇರೋದು ಡಿವಿಡೆಂಡ್ ಡಿಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ವಿಚ್ ವಿಲ್ ಅಫೆಕ್ಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಆ್ಯಂಡ್ ಆಲ್ಸೋ ಎ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತ ಹೇಳ್ತಾರೆ. ನಾವೇನಾದರೂ ಡಿಸಿಷನ್ಸ್ನ ತಪ್ಪಾಗಿ ತಗೊಂಡ್ರೆ ಖಂಡಿತ ಇದು ನೆಗೆಟಿವ್ ಅಫೆಕ್ಟನ್ನು ಬೀರುತ್ತೆ. ನಾವು ಡಿವಿಡೆಂಡ್ ಡಿಸಿಷನ್ಸನ್ನು ಪರ್ಫೆಕ್ಟಾಗಿ ತಗೊಂಡ್ರೆ ಖಂಡಿತ ಇದು ನಮಗೆ ಪಾಸಿಟಿವ್ ಎಫೆಕ್ಟನ್ನು ಕೊಡುತ್ತೆ ಅನ್ನೋದು ವಾಲ್ಟರ್ ಅವರ ವಾದ. ನೋಡಿ, ಇಲ್ಲಿ ವಾಲ್ಟರ್ ಅವ್ರ ವಾದ ತುಂಬ ಸಿಂಪಲ್ ಇದೆ. ಅವರು ತ್ರೀ ಇಂಪಾರ್ಟೆಂಟ್ ಕಾಂಬಿನೇಷನ್ಸ್ನ ಹೇಳ್ತಾರೆ. ಅವರ ಆ ಇಂಪಾರ್ಟೆಂಟ್ ಕಾಂಬಿನೇಷನ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಇದು ಪಾಸಿಟಿವ್ ಎಫೆಕ್ಟನ್ನು ಕೊಡುತ್ತೆ. ಡಿವಿಡೆಂಡ್ ಡಿಸಿಷನ್ಸ್ನ ಹೇಗೆ ತಗೋಬೇಕು, ಯಾವಾಗ ಇದು ನಮ್ಮ ಕಂಪನಿಯ ವ್ಯಾಲ್ಯೂ ಮೇಲೆ ಪಾಸಿಟಿವ್ ಆಗಿ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಅವರು 3 ಕಾಂಬಿನೇಷನ್ಸ್ನ ಕೊಡ್ತಾರೆ. ಮೊದಲನೇದು ಆರ್ ಈಸ್ ಗ್ರೇಟರ್ ದ್ಯಾನ್ ಕೆ. ನೋಡಿ, ಫಸ್ಟ್ ಆರ್ ಅಂದರೆ ಏನು ಅಂತ ನೋಡೋಣ. ಆರ್ ಈಸ್ ನಥಿಂಗ್ ಬಟ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಈ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅದ್ರ ಮೇಲೆ ನಮಗೆ ಬರುವಂತಹ ಪ್ರಾಫಿಟ್ಟು, ಅದು ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ 10% ಇರ್ಬೋದು, 12% ಇರ್ಬೋದು, 15% ಇರ್ಬೋದು, ವಾಟ್ ಎವರ್. ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಬರುವಂತಹ ಲಾಭನ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಅದನ್ನ ಆರ್ ಅಂತ ಇಂಡಿಕೇಟ್ ಮಾಡ್ತಾರೆ. ಹಾಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇಟ್ ಇಸ್ ಎ ಎಕ್ಸ್ಪೆಂಡಿಚರ್ ಆನ್ ಅರ್ನಿಂಗ್ ಎ ಕ್ಯಾಪಿಟಲ್. ಒಂದು ಕ್ಯಾಪಿಟಲ್ನ ನಾವು ಅರ್ನ್ ಮಾಡಬೇಕು ಅಂದರೆ, ಕ್ಯಾಪಿಟಲ್ನ ನಾವು ಸೋರ್ಸ್ನ ತೊಗೋಬೇಕು ಅಂದರೆ ನಾವು ಅದರ ಮೇಲೆ ಎಷ್ಟು ಖರ್ಚು ಮಾಡಿರ್ತೀವಿ, ಅಥವಾ ಇಟ್ಸ್ ಎ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್, ಒಂದು ಕಟ್ ಆಫ್ ರೇಟ್ ಆಗಿದೆ. ಅದು ನಾವು ಇಷ್ಟನ್ನಂತೂ ಗಳಿಸಲೇಬೇಕು. ನಾವು ಇವಾಗ ಪ್ರಾಫಿಟ್ ಇದೆ ನಮಗೆ ಅಂತ ಹೇಳಬೇಕು ಅಂದರೆ ನಾವು ಮಿನಿಮಮ್ ಇಷ್ಟು ಖರ್ಚು ಮಾಡಿದ್ದೀವಿ, ಆ ಖರ್ಚಿಗಿಂತ ಜಾಸ್ತಿ ಗಳಿಸಿದ್ರೆ ಮಾತ್ರ ನಾವು ಒಳ್ಳೆ ಪ್ರಾಫಿಟನ್ನು ತೆಗೆದಿದ್ದೀವಿ ಅಂತ ಹೇಳ್ತೀವಿ. ಆ ರೀತಿಯ ಒಂದು ಕಟ್ ಆಫ್ ರೇಟ್ ಏನಿದೆ, ಕಟ್ ಆಫ್ ರೇಟು, ಅದನ್ನು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಈ ಎರಡು ಐಟಮ್ಸ್ನ ಇಟ್ಕೊಂಡವರು 3 ಕಾಂಬಿನೇಷನ್ಸ್ ಹೇಳ್ತಾರೆ. ಆ 3 ರೂಲ್ಸನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ದ ಫರ್ಮ್ ವ್ಯಾಲ್ಯೂ ಇನ್ಕ್ರೀಸಸ್ ಆ್ಯಂಡ್ ಆಲ್ಸೋ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಯಾವುದದು ಕಾಂಬಿನೇಷನ್ಸ್ ಅಂದರೆ, ನೋಡಿ, ವೆನ್ ದ ಫರ್ಮ್ ಸಿಚುಯೇಷನ್, ನಮ್ಮ ಕಂಪನಿಯ ಸಿಚುಯೇಷನ್ನು ಆರ್ ಈಸ್ ಗ್ರೇಟರ್ ದ್ಯಾನ್ ಕೆ ಅಂದರೆ ರೇಟ್ ಆಫ್ ರಿಟರ್ನು, ಆರ್ ಅಂದರೆ ರೇಟ್ ಆಫ್ ರಿಟರ್ನು, ಕೆ ಗ್ರೇಟರ್ ದ್ಯಾನ್ ಕೆ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ಗಿಂತ ಜಾಸ್ತಿ ಇದ್ದರೆ. ಫಾರ್ ಎಕ್ಸಾಂಪಲ್, ನಮ್ಮ ಕಾಸ್ಟ್ ಆಫ್ ಕ್ಯಾಪಿಟಲ್ಲು ಸದ್ಯಕ್ಕೆ 10% ಖರ್ಚಾಗ್ತಾ ಇದೆ ಅಂದರೆ ನಮ್ಮ ರೇಟ್ ಆಫ್ ರಿಟರ್ನು 100% ಇತ್ತು ಅಂತ ಇಟ್ಕೊಳ್ಳೋಣ. ಸೊ ಆವಾಗ ಅಂಥ ಸಿಚುಯೇಷನಲ್ಲಿ ಯಾವಾಗ ಖರ್ಚಿಗಿಂತ ಆದಾಯನೇ ಜಾಸ್ತಿ ಇರುತ್ತೆ, ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಖರ್ಚು, ಆರ್ ಅಂದರೆ ಆದಾಯ. ಯಾವಾಗ ಕಾಸ್ಟ್ ಆಫ್ ಕ್ಯಾಪಿಟಲ್ಗಿಂತ ಅಂದರೆ ಖರ್ಚಿಗಿಂತ ಆದಾಯನೇ ಚೆನ್ನಾಗಿದೆ, ಅಂಥ ಟೈಮಲ್ಲಿ ನಾವು ಯಾವ ಥರ ಡಿವಿಡೆಂಡ್ ಡಿಸಿಷನ್ಸ್ನ ತಗೋಬೇಕು ಅಂದರೆ, ಅವ್ರು ಹೇಳೋದು 100% ರಿಟೇನ್ ಫಾರ್ ದ ಫರ್ದರ್ ಇನ್ವೆಸ್ಟ್ಮೆಂಟ್ಸ್. ಇಂಥ ಕಂಪ್ನಿನ ಗ್ರೋತ್ ಕಂಪ್ನಿ ಅಂತ ಅವ್ರು ಗುರುತಿಸ್ತಾರೆ. ಈ ಆರ್ ಈಸ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಕೆ ಇದ್ದಾಗ ಇದನ್ನು ಅವರು ಗ್ರೋತ್ ಕಂಪನಿ ಅಂತ ಗುರುತಿಸ್ತಾರೆ. ಗ್ರೋತ್ ಕಂಪನಿ ಇದು ಒಂಥರ ಗ್ರೋತ್ ಕಂಪನಿ ಸ್ವಲ್ಪ
ಇನ್ನು ಬೆಳೆಯೋ ಚಾನ್ಸಸ್ ಇರುತ್ತೆ ಅದರಲ್ಲಿ, ಅಂದರೆ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಅಂತ ಕಂಪ್ನಿಗಳಿಗೆ. ಸೊ ಅವ್ರು ಯಾವ ಥರ ಡಿಸಿಷನ್ಸ್ ತೊಗೋಬೇಕು ಅಂದರೆ, ಈಗ ಬರೋ ಪೂರ್ತಿ ಪ್ರಾಫಿಟ್ ಇಫ್ ದೇ ಲರ್ನ್ 5 ಲ್ಯಾಕ್ ಪ್ರಾಫಿಟ್ ಇನ್ ದಟ್ ಇಯರ್ ಅಂದರೆ ಆ 5 ಲ್ಯಾಕ್ ಪ್ರಾಫಿಟ್ ಪೂರ್ತಿನ ದೇ ಶುಡ್ ಕೆಪ್ಟ್ ಆ್ಯಸ್ ರಿಟೈನ್ಡ್ ಅರ್ನಿಂಗ್ಸ್. 100% ರಿಟೈನ್ ಮಾಡಿ ಆ್ಯಂಡ್ 0% ಡಿವಿಡೆಂಡ್ ಮಾಡಿ ಅಂತ ಹೇಳ್ತಾರೆ. 1 ರೂಪಾಯಿನೂ ಡಿವಿಡೆಂಡ್ ಕೊಡಬಾರ್ದು ಅಂಥ ಟೈಮಲ್ಲಿ. ಯಾವಾಗ ಆರ್ ಈಸ್ ಗ್ರೇಟರ್ ದ್ಯಾನ್ ಕೆ ಇದ್ದಾಗ ಅವರು 100% ಪೂರ್ತಿ ಅಮೌಂಟನ್ನು ರಿಟೈನ್ ಮಾಡಿಕೊಂಡು ಆ ಅಮೌಂಟನ್ನು ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್ ಮೇಲೆ, ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಿ, ಅಂದರೆ ಯಾವುದಾದ್ರೂ ಒಂದು ಆಪರ್ಚುನಿಟೀಸ್ ಒಳ್ಳೊಳ್ಳೆ ಕಂಪ್ನಿ ಮೇಲೆ ಇನ್ನೂ ಇನ್ವೆಸ್ಟ್ ಮಾಡಿ, ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚು ಲಾಭನ ಗಳಿಸೋದ್ರ ಕಡೆ ಗಮನ ಕೊಡಬೇಕು, ಡಿವಿಡೆಂಡ್ ಕಡೆ ಹೆಚ್ಚು ಗಮನ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಇವಾಗ ನಾವೇನಾದರೂ ಚೆನ್ನಾಗಿ ಲಾಭ ಬರ್ತಾ ಇರುವಾಗ ಅಲ್ಲೇನಾಗುತ್ತೆ, ಈಗ 5 ಲಕ್ಷ ಇತ್ತು, 5 ಲಕ್ಷನ ನಾವು ಮತ್ತೆ ಕ್ಯಾಪಿಟಲ್ ಆಗಿ ಯೂಸ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಕಂಪ್ನಿ ಮುಂದುವರೆದ್ರೆ ನಮಗಲ್ಲಿ ಶೇರ್ಸ್ದು ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕಂಪನಿ ಗ್ರೋತ್ ಕಂಪನಿ ಆಗಿದ್ದರೆ ಹೂಡಿಕೆದಾರರು ನಮ್ಮ ಶೇರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ. ಸೊ ನಾವಿಲ್ಲಿ 1,000 ರೂಪಾಯಿ ಶೇರ್ಸನ್ನು 2,000 ರೂಪಾಯಿಗೆ ಮಾರ್ಕೊಂಡಾಗ ಡಿವಿಡೆಂಡ್ ಬದಲಿಗೆ 1,000 ರೂಪಾಯಿಗೆ 1,000 ಲಾಭ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಸಿಚುಯೇಷನ್ ನೋಡ್ಕೋಬೇಕು, ಕಂಪ್ನಿ ಸಿಚುಯೇಷನ್ನು. ಇಫ್ ಅವರ್ ಕಂಪನಿ ಸಿಚುಯೇಷನ್ ಈಸ್ ಆರ್ ಗ್ರೇಟರ್ ದ್ಯಾನ್ ಕೆ ಇದ್ದರೆ ಯು ಶುಡ್ ಫುಲ್ಲಿ ಕೆಪ್ಟ್ ಆ್ಯಸ್ ರಿಟೈನ್ಡ್ ಅರ್ನಿಂಗ್ಸ್, ಅಂದರೆ ಫುಲ್ ಟು ಪ್ರಾಫಿಟನ್ನು 100% ಕೆಪ್ಟ್ ಆ್ಯಸ್ ರಿಟೈನ್ಡ್ ಅರ್ನಿಂಗ್ಸ್ ಆ್ಯಂಡ್ 0% ಡಿವಿಡೆಂಡ್ ಪೇ ಅಂತ ಹೇಳ್ತಾರೆ. ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡನೇ ಕಾಂಬಿನೇಷನ್ ಅವ್ರು ಹೇಳೋದು, ಇಫ್ ಆರ್ ಈಸ್ ಲೆಸ್ ದ್ಯಾನ್ ಕೆ. ಅಂದರೆ ಇಲ್ಲಿ ಆರ್ ಈಸ್ ಲೆಸ್ ದ್ಯಾನ್ ಕೆ ಅಂದರೆ ನೋಡಿ, ಇವಾಗ ಖರ್ಚೇ ಜಾಸ್ತಿ ಇದೆ, ನಮ್ಮ ರಿಟರ್ನೇ ಕಡಿಮೆ ಬರ್ತಾ ಇದೆ. ಇವಾಗ 10% ಖರ್ಚಾಗ್ತಾ ಇದೆ, ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೆ ಅಂತಂದರೆ ನಮ್ಮ ರೇಟ್ ಆಫ್ ರಿಟರ್ನು 9% ಇಲ್ಲ 8% ಆರ್ 7% ಇದ್ದರೆ ಅದನ್ನು ನಾವು ಸಿಚುಯೇಷನ್ನ ಆರ್ ಈಸ್ ಲೆಸ್ ದ್ಯಾನ್ ಕೆ ಅಂತ ಕರಿತೀವಿ. ಈ ಸಿಚುಯೇಷನಲ್ಲಿ ಯಾವ ಥರ ನಾವು ಪಾಸಿಟಿವ್ ಆಗಿ ಇರಬೇಕು ಕಂಪ್ನಿ ಅಂತ ಅಂದರೆ, ಯಾವ ಥರ ಡಿಸಿಷನ್ಸ್ ತೊಗೋಬೇಕು ಅಂದರೆ, ಯು ಶುಡ್ ಪೇ 100% ಡಿವಿಡೆಂಡ್. ಏನೋ ಒಂದು 3 ಲಕ್ಷ 4 ಲಕ್ಷ ಏನಿದೆ ಅಥವಾ ನಿಮ್ಮ ಹತ್ರ ಏನು ಪ್ರಾಫಿಟ್ ಇದೆ ಆ ಪ್ರಾಫಿಟನ್ನು ಕಂಪ್ಲೀಟಾಗಿ ಡಿವಿಡೆಂಡ್ ಆಗಿ ಹಂಚಿ, ಯಾವುದನ್ನು ಇಟ್ಕೋಬೇಡಿ. ಯಾಕೆಂದರೆ ಇಲ್ಲಿ ಫರ್ದರ್ ಈ ಇರೋ ದುಡ್ಡಿಗೇ, ಅಂದರೆ ನಾವೇನು ಬಂಡವಾಳ ಹಾಕಿದ್ದೀವಿ ಅದಕ್ಕೇ ಸರಿಯಾಗಿ ಪ್ರಾಫಿಟ್ ಬರ್ತಾ ಇಲ್ಲ, ರಿಟರ್ನ್ಸ್ ಬರ್ತಾ ಇಲ್ಲ. ನಾವೇನು ಮತ್ತೆ ರಿಟೈನ್ಡ್ ಅರ್ನಿಂಗ್ಸ್ ಇಟ್ಕೊಂಡು ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ನಮಗೆ ಯಾವುದೇ ಯೂಸ್ ಇಲ್ಲ. ಅದ್ರ ಬದಲು ಬೆಟರ್ ಆ ಏನು ಪ್ರಾಫಿಟ್ ಅಂತ ಬರುತ್ತೆ ಆ ಪ್ರಾಫಿಟನ್ನು ನೀವು ಕಂಪ್ಲೀಟಾಗಿ ಡಿವಿಡೆಂಡಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ. ಡಿವಿಡೆಂಡಾಗಿ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದಲಾದ್ರೂ ನಿಮ್ಮ ಕಂಪನಿಯ ಶೇರ್ಸ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಆಫ್ ದ ಫರ್ಮು ಜಾಸ್ತಿ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಡಿವಿಡೆಂಡ್ ನೋಡಿ, ಇವಾಗ ಪರವಾಗಿಲ್ಲ ಅಪ್ಪ ಡಿವಿಡೆಂಡ್ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತನಾದರೂ ಹೆಚ್ಚು ಪ್ರಾಫಿಟ್ ಬರೋ, ಅಂದರೆ ಹೆಚ್ಚು ಶೇರ್ಸ್ ಕೊಂಡ್ಕೊಳ್ಳೋ ಸಂಖ್ಯೆ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೀವು ಡಿವಿಡೆಂಡ್ ಕೊಡದೇ ಇದ್ರೂ ಫುಲ್ಲು ಫರ್ದರ್ ಇನ್ವೆಸ್ಟ್ ಮಾಡಿ ಚೆನ್ನಾಗಿ ಕಂಪ್ನಿನ ಬೆಳೆಸಿದ್ರೆ ಕೊಂಡ್ಕೊತಾರೆ ಅಂತ ಹೇಳ್ತಾರೆ. ಯಾವಾಗ ಆರ್ ಈಸ್ ಗ್ರೇಟರ್ ದ್ಯಾನ್ ಕೆ ಇದ್ದಾಗ. ಅದೇ ಆರ್ ಈಸ್ ಲೆಸ್ ದ್ಯಾನ್ ಕೆ, ಸ್ವಲ್ಪ ಅಷ್ಟೇನು ಚೆನ್ನಾಗಿಲ್ಲ ಕಂಪ್ನಿ ಸಿಚುವೇಶನ್ ಅನ್ನುವಾಗ ನೀವು ಡಿವಿಡೆಂಡನ್ನೇ ಕೊಟ್ಬಿಟ್ರೆ ಅದು ಕೂಡ ನಮ್ಮ ಮೇಲೆ ಪಾಸಿಟಿವ್ ಆಗಿ ಎಫೆಕ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದು ಎರಡನೇದು. ನೆಕ್ಸ್ಟ್ ಹೇಳ್ತಾರೆ ಥರ್ಡ್ ಸಿಚುಯೇಷನ್ನು, ಆರ್ ಈಸ್ ಈಕ್ವಲ್ ಟು ಕೆ. ಅಂದರೆ ರೇಟ್ ಆಫ್ ರಿಟರ್ನು ಮತ್ತು ಕಾಸ್ಟ್ ಆಫ್ ಈ ಕ್ಯಾಪಿಟಲ್ಲು ಈಕ್ವಲ್ ಇದೆ. ಇಲ್ಲೇನಾಗುತ್ತೆ ಅಂದರೆ ನೋ ಎಫೆಕ್ಟು, ಇಟ್ ಡಸಂಟ್ ಮ್ಯಾಟರ್. ನೀವಿಂಥ ಸಿಚುವೇಷನಲ್ಲಿ ನೀವೇನು ಡಿಸಿಷನ್ಸ್ ತೊಗೊಂಡ್ರೂ ಅಫೆಕ್ಟೇ ಆಗಲ್ಲ. ಅದು ನಮ್ಮ ವ್ಯಾಲ್ಯೂ ಆಫ್ ದ ಫರ್ಮು ಫಸ್ಟಿಂದ ಏನಿದೆ ಅಷ್ಟೇ ಇರುತ್ತೆ. ಅದು ಇನ್ಕ್ರೀಸು ಆಗಲ್ಲ, ಡಿಕ್ರೀಸು ಆಗಲ್ಲ. ಯಾವಾಗ ವೆನ್ ಆರ್ ಈಸ್ ಈಕ್ವಲ್ ಟು ಕೆ, ನಮ್ಮ ಖರ್ಚು ನಮ್ಮ ಆದಾಯ ಈಕ್ವಲ್ ಇದ್ದಾಗ ನೀವು ಡಿವಿಡೆಂಡ್ ಕೊಟ್ಟರೂ ಅಷ್ಟೇ, ನೀವು ಡಿವಿಡೆಂಡ್ ಪೇ ಮಾಡದೇ ಇದ್ದರೂ ಅಷ್ಟೇ, ಕಂಪನಿಯ ವ್ಯಾಲ್ಯೂ ಆಫ್ ದ ಫರ್ಮ್ ಮೇಲೆ, ಅಂದರೆ ನೀವು ಯಾವ ರೇಷನಾರು ಮಾಡಿ, 100% ರಿಟರ್ನ್ ಅರ್ನಿಂಗ್ಸ್ ಆರು ಇಟ್ಕೊಳ್ಳಿ, ಇಲ್ಲ 0% ರಿಟರ್ನ್ ಅರ್ನಿಂಗ್ಸ್ ಇಟ್ಕೊಳ್ಳಿ, ಇಲ್ಲ 20-80 30-70 40-60 ಇಲ್ಲ 50-50, ನೀವು ಯಾವ ರೇಷನಲ್ಲಿ ಬೇಕಾದರೂ ಹಂಚ್ಕೊಳ್ಳಿ. ಇಟ್ ವೋಂಟ್ ಅಫೆಕ್ಟ್ ಆನ್ ಅವರ್ ಕಂಪನಿ ವ್ಯಾಲ್ಯೂ ಆಫ್ ದ ಫರ್ಮ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಮೇಲೆ ಏನು ಪರಿಣಾಮ ಬೀರಲ್ಲ ಅಂತ ಹೇಳ್ತಾರೆ. ಇದು ಇವರ ಮೇನ್ ಥಿಯರಿ. ಇಲ್ಲಿ ಅಸಂಪ್ಷನ್ಸ್ ಇದೆ. ಯಾವ ಸಿಚುಯೇಷನ್ನಲ್ಲಿ ಇವ್ರು ಹೇಳೋ ಅಸಂಪ್ಷನ್ಸ್ನ, ಇವರು ಹೇಳೋ ಥಿಯರಿ ವರ್ಕ್ ಆಗುತ್ತೆ ಅಂದರೆ, ಅಸಂಪ್ಷನ್ಸು ಫಸ್ಟ್ ಹೇಳ್ತಾರೆ. ಫಸ್ಟ್ ಅಸಂಪ್ಷನ್ ಈಸ್ ಫೈನಾನ್ಸ್ಡ್ ಥ್ರೂ ರಿಟೈನ್ಡ್ ಅರ್ನಿಂಗ್ಸ್,
ದಟ್ ಈಸ್ ನೋ ಬಾರೋಯಿಂಗ್ ಆರ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಆ ಕಂಪನಿ ಪೂರ್ತಿ ಫೈನಾನ್ಸಿಂಗ್ ಥ್ರೂ ರಿಟೈನ್ಡ್ ಅರ್ನಿಂಗ್ಸೇ ಆಗಿರಬೇಕು. ಅವ್ರು ಏನಾದ್ರು ಫೈನಾನ್ಸ್ ಮಾಡ್ತಾರೆ ಅಥವಾ ಕಂಪ್ನೀಲಿ ಬಂಡವಾಳ ಹಾಕ್ಕೊಂಡಿದ್ದಾರೆ ಅಂದರೆ ಆ ಕ್ಯಾಪಿಟಲ್ ಪೂರ್ತಿ ಅದು ರಿಟೈನ್ಡ್ ಅರ್ನಿಂಗ್ಸಿಂದನೇ ಆಗಿರಬೇಕು. ಅಲ್ಲಿ ಲೆಂಡಿಂಗ್ ಲೋನ್ಸು ಅಥವಾ ಬಾರೋಯಿಂಗ್ಸು ಸಿಚುಯೇಷನ್ ಇರಬಾರ್ದು. ಫುಲ್ಲಿ ಫೈನಾನ್ಸ್ಡ್ ಥ್ರೂ ರಿಟೈನ್ಡ್ ಅರ್ನಿಂಗ್ಸ್, ನೋ ಡೆಟ್, ಯಾವುದೇ ಲೋನ್ಸು ಡೆಟ್ಸು ಇರಬಾರ್ದು. ಎರಡನೇದು ಅರ್ನಿಂಗ್ಸ್ ಮಸ್ಟ್ ಬಿ ಕಾನ್ಸ್ಟ್ಯಾಂಟ್, ಅಂದರೆ ಫಿಕ್ಸ್ಡ್ ಅರ್ನಿಂಗ್ಸು. ಈಗ 10% ಬರ್ತಾ ಇದೆಯಾ, ಕಂಟಿನ್ಯೂಸ್ ಆಗಿ 10% ಪ್ರಾಫಿಟ್ ಬರ್ತಾ ಇದೆ. 8% ಬರುತ್ತಾ, 8% ಕಂಟಿನ್ಯೂಸ್ ಆಗಿ ಬರುತ್ತೆ. ಇಲ್ಲ 12% ಬರುತ್ತಾ, ಕಂಟಿನ್ಯೂಸ್ 12% ಬರುತ್ತೆ. ಆ ಅರ್ನಿಂಗ್ಸಲ್ಲಿ ಯಾವುದೇ ವೇರಿಯೇಷನ್ಸ್ ಆಗಲ್ಲ. ಸ್ಟೇಬಲ್ ಅರ್ನಿಂಗ್ಸ್ ಅಥವಾ ಫಿಕ್ಸ್ಡ್ ಅರ್ನಿಂಗ್ಸ್ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಿಚುವೇಶನ್ ಹೇಗಿರಬೇಕು ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಲ್ಸೋ ಕಾನ್ಸ್ಟ್ಯಾಂಟ್. ನಿಮ್ಮ ಖರ್ಚು ಏನಿದೆ, ಕಾಸ್ಟ್ ಆಫ್ ಕ್ಯಾಪಿಟಲ್ಲು ಅಥವಾ ಕಟ್ ಆಫ್ ರೇಟ್ ಆಫ್ ರಿಟರ್ನು, ಅದು ಕೂಡ ಕಾನ್ಸ್ಟ್ಯಾಂಟ್ ಆಗಿರುತ್ತೆ. ನೋ ಚೇಂಜಸ್ ಇನ್ ದಟ್. ಅಂದರೆ ಕಂಪ್ನಿ ಲಾಂಗರ್ ಲೈಫ್ ಇರುತ್ತೆ, ಅದು ಕನ್ಫರ್ಮು. ಪರ್ಪೆಚುವಲ್ ಲೈಫ್ ಇರುತ್ತೆ ಕಂಪ್ನಿಗೆ. ಆ ಪರ್ಪೆಚುವಲ್ ಲೈಫ್ ಇದ್ದಾಗ ಕಂಪ್ನಿಯಲ್ಲಿ ಯಾವುದೇ ರೀತಿ ವೇರಿಯೇಷನ್ಸ್ ಆಗಲ್ಲ ಅನ್ನೋದು ಇವರ ಅಸಂಪ್ಷನ್ನು. ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ವರ್ಷ ಕಂಪ್ನಿ ಇರುತ್ತೆ ಅಷ್ಟು ವರ್ಷವೂ ಕಾಸ್ಟ್ ಆಫ್ ಕ್ಯಾಪಿಟಲ್ ಶುಡ್ ಬಿ ಕಾನ್ಸ್ಟ್ಯಾಂಟ್. ಹಾಗೆ ಅರ್ನಿಂಗ್ಸ್ ಆಫ್ ಕಂಪನಿ ಅಂದರೆ ರೇಟ್ ಆಫ್ ರಿಟರ್ನ್ ಏನಿದೆ ಅಥವಾ ಕಂಪನಿ ಆಫ್ ಅರ್ನಿಂಗ್ಸ್ ಏನಿದೆ ದಟ್ ಈಸ್ ಆಲ್ಸೋ ಎ ಕಾನ್ಸ್ಟ್ಯಾಂಟ್ ಇನ್ ದ ಲಾಂಗರ್ ಡ್ಯುರೇಷನ್. ಮತ್ತು ಫೈನಾನ್ಸ್ ಕೂಡ ಪೂರ್ತಿ ಅವರು ಬಾರೋಯಿಂಗೇ ಇಟ್ಕೊಳ್ಳಲ್ಲ, ಓನ್ಲಿ ರಿಟೈನ್ಡ್ ಅರ್ನಿಂಗ್ಸಿಂದನೇ ಫೈನಾನ್ಸ್ ಮಾಡ್ಕೋತಾರೆ. ಏನೇ ಕಷ್ಟ ಬಂದ್ರೂ ಸಾಲ್ವ್ ಮಾಡ್ಕೋತಾರೆ. ಇದು ಇವರ ಅಸಂಪ್ಷನ್ ಆಗಿದೆ. ನೋಡಿ, ಈ ಅಸಂಪ್ಷನ್ಸ್ಗೆ ಕೆಲವೊಂದು ಟೀಕೆಗಳು ಇದೆ, ಆರ್ಗ್ಯುಮೆಂಟ್ಸು ಅಥವಾ ಕ್ರಿಟಿಸಿಸಮ್ಸ್ ಇದೆ ಈ ವಾಲ್ಟರ್ ಮಾಡೆಲ್ಗೆ. ಯಾಕೆಂದರೆ ಯಾವುದೇ ಕಂಪ್ನಿ ಲಾಂಗರ್ ಲೈಫ್ವರೆಗೂ ಕಾಸ್ಟ್ ಆಫ್ ಕ್ಯಾಪಿಟಲ್ ಖಂಡಿತ ಸೇಮ್ ಇರಲ್ಲ. ಇಯರ್ ಟು ಇಯರ್ ನಾವು ಸಿಚುಯೇಷನ್ಸ್ ಬೇರೆಯೇ ಇರೋದ್ರಿಂದ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಾನ್ಸ್ಟ್ಯಾಂಟ್ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಅಂತ ಕೂಡ ಹೇಳ್ತಾರೆ. ಹಾಗೆ ಫಿಕ್ಸ್ಡ್ ಅರ್ನಿಂಗ್ಸ್ ಅನ್ನೋದು ಕೂಡ ಇವತ್ತಿನ ಕಾಲದಲ್ಲಿ ಖಂಡಿತ ನಾವು ಹೇಳಲಿಕ್ಕೆ ಬರೋಲ್ಲ ಅಂತ ವಾಲ್ಟರ್ ಮಾಡೆಲಲ್ಲಿ ಕ್ರಿಟಿಸಿಸಮ್ ಬರುತ್ತೆ. ಅವರ ಮಾಡೆಲ್ನ ಟೀಕೆ ಮಾಡೋರು ಆ ರೀತಿಯೇ ಮಾಡ್ತಾರೆ. ಮತ್ತು ಯಾವುದೇ ಕಂಪ್ನಿ ಬರೀ ರಿಟೈನ್ಡ್ ಅರ್ನಿಂಗ್ಸನ್ನೇ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ ರಿಯಲ್ ಲೈಫಲ್ಲಿ ಇದು ಎಲ್ಲ ಸಾಧ್ಯ ಆಗದೇ ಇರೋವಂಥ ವಿಷಯ, ಕಲ್ಪನೆಗಳು ಜಾಸ್ತಿ, ಆ ಥರದ್ದೆಲ್ಲ ಟೀಕೆ ಇದೆ. ಬಟ್ ನಾವಿವಾಗ ಸದ್ಯಕ್ಕೆ ವಾಲ್ಟರ್ ಮಾಡೆಲ್ ನೋಡ್ತಾ ಇರೋದ್ರಿಂದ ಇಂತಹ ಸಿಚುಯೇಷನಲ್ಲಿ ಈ 3 ರೂಲ್ಸನ್ನು ಆರ್ ಈಸ್ ಗ್ರೇಟರ್ ದ್ಯಾನ್ ಕೆ, ಇಂಥ ಸಿಚುಯೇಷನ್ನಲ್ಲಿ ಫುಲ್ಲು ರಿಟೈನ್ಡ್ ಅರ್ನಿಂಗ್ಸ್ ಇಟ್ಕೊಂಡು 0 ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾಡ್ಕೊಳ್ಳಿ. ಹಾಗೆ ಆರ್ ಈಸ್ ಲೆಸ್ ದ್ಯಾನ್ ಕೆ ಇದ್ದಾಗ 100% ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾಡ್ಕೊಳ್ಳಿ. ಆರ್ ಈಸ್ ಈಕ್ವಲ್ ಟು ಕೆ ಇದ್ದಾಗ ನೋ ಎಫೆಕ್ಟ್, ಇಟ್ ಡಸಂಟ್ ಮ್ಯಾಟರ್ ಅಂತ ಹೇಳ್ತಾರೆ. ಇದು ಇವರ ಥಿಯರಿ ಆಗಿದೆ. ಮತ್ತು ನಿಮಗೆ 15 ಮಾರ್ಕ್ಸ್ಗೆ ವಾಲ್ಟರ್ ಮಾಡೆಲಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಅದು ಗಾರ್ಡನ್ ಮಾಡೆಲ್ ಮೇಲಾದರೂ ಬರ್ಬೋದು, ಇಲ್ಲ ವಾಲ್ಟರ್ ಮಾಡೆಲ್ ಮೇಲಾದರೂ ಬರ್ಬೋದು ಡಿವಿಡೆಂಡ್ ಪಾಲಿಸಿನಲ್ಲಿ. ಸೊ ನಾನು ಇವಾಗ ವಾಲ್ಟರ್ ಮಾಡೆಲಲ್ಲಿ ಪ್ರಾಬ್ಲಮ್ಸ್ ಬಂದರೆ ಹೇಗೆ ಸಾಲ್ವ್ ಮಾಡೋದು ಮತ್ತು ಈ ಥಿಯರಿನ ಹೆಂಗೆ ಪ್ರೂವ್ ಮಾಡ್ಕೋತಾರೆ ಅವರು ಎಕ್ಸಾಂಪಲ್ ಪ್ರಾಬ್ಲಮ್ ಮೂಲಕ ಅಂತ ಹೇಳ್ಕೊಡ್ತೀನಿ. ನೋಡಿ, ಫಾರ್ಮುಲಾ ಫಾರ್ ಫೈಂಡಿಂಗ್ ಶೇರ್ ವ್ಯಾಲ್ಯೂ. ಇವರು ಶೇರ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಕೊಡ್ತಾರೆ. ದಟ್ ಈಸ್ ಪಿ ಮೀನ್ಸ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಕೆ ಇ ಪ್ಲಸ್ ಆರ್ ಇಂಟು ಇ ಮೈನಸ್ ಡಿ ಡಿವೈಡೆಡ್ ಬೈ ಕೆ ಇ ಆ್ಯಂಡ್ ಡಿವೈಡೆಡ್ ಬೈ ಕೆ ಇ. ಅಂದರೆ ನೋಡಿ, ಪಿ ಈಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಆಫ್ ಶೇರ್, ಡಿ ಮೀನ್ಸ್ ಡಿವಿಡೆಂಡ್ ಪರ್ ಶೇರ್, ಆರ್ ಈಸ್ ಈಕ್ವಲ್ ಟು ರೇಟ್ ಆಫ್ ರಿಟರ್ನ್, ಇ ಈಸ್ ಈಕ್ವಲ್ ಟು ಅರ್ನಿಂಗ್ ಪರ್ ಶೇರ್ ದಟ್ ಈಸ್ EPS, ಆ್ಯಂಡ್ ಕೆ ಇ ಇಂಡಿಕೇಟ್ಸ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್. ಯಾಕೆ ಬರೀ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಅಂದರೆ ನಮ್ಮ ಅಸಂಪ್ಷನ್ಸಲ್ಲಿ ಆಲ್ರೆಡಿ ಇದೆ ವಾಲ್ಟರ್ ಮಾಡೆಲ್ದು. ಹಿಯರ್ ದ ಫೈನಾನ್ಸಿಂಗ್ ವಿಲ್ ಬಿ ಥ್ರೂ ಓನ್ಲಿ ರಿಟೈನ್ಡ್ ಅರ್ನಿಂಗ್ಸ್ ಆರ್ ಶೇರ್ಸ್. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಡೆಟ್ ಕ್ಯಾಪಿಟಲ್ ಯೂಸ್ ಮಾಡಲ್ಲ. ಹಾಗಾಗಿ ಇದು ಫಾರ್ಮುಲಾ. ಇದನ್ನು ಇವ್ರ ಥಿಯರಿನ ಇವ್ರು ಪ್ರೂವ್ ಮಾಡ್ಕೋತಾರೆ. ಒಂದು ಪ್ರಾಬ್ಲಮ್ ಮಾಡಿದ್ರೆ ನಿಮಗೆ ಅವ್ರ ಥಿಯರಿ ಹೇಗೆ ಪ್ರೂವ್ ಮಾಡ್ಕೋತಾರೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ದಿಸ್ ಈಸ್ ದ ಪ್ರಾಬ್ಲಮ್. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ಅವೈಲಬಲ್ ಇನ್ ರೆಸ್ಪೆಕ್ಟ್ ಆಫ್ ಎ ಫರ್ಮ್. ನೋಡಿ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಒಂದು ಫರ್ಮ್ ಬಗ್ಗೆ. ದಟ್ ಈಸ್ ಕ್ಯಾಪಿಟಲೈಸೇಷನ್ ರೇಟ್ 10%, ದಟ್ ಈಸ್ ಕಾಸ್ಟ್ ಆಫ್ ಈಕ್ವಿಟಿ 10% ಇದೆ. EPS ಅರ್ನಿಂಗ್ ಪರ್ ಶೇರ್ ಕೊಟ್ಟಿದ್ದಾರೆ ₹50 ಆ್ಯಂಡ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನೋಡಿ, ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು 3 ಕೊಟ್ಟಿದ್ದಾರೆ. ಅಂದರೆ ಇಫ್ ಅಂದರೆ ಈ ಕೆ ಇ ಎಷ್ಟಿದೆ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಿದೆ ಇಲ್ಲಿ, ಜಸ್ಟ್ 10% ಇದೆ.
ಇಲ್ಲಿ ರೇಟ್ ಆಫ್ ರಿಟರ್ನ್ನ 3 ಕೊಟ್ಟಿದ್ದಾರೆ, 12%, 8%, 10%. ಅಂದರೆ ಇವರು ಥಿಯೋರಿನ ಪ್ರೂವ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ನೋಡಿ, 10%ಗಿಂತ ಜಾಸ್ತಿ ಇರೋದು ರೇಟ್ ಆಫ್ ರಿಟರ್ನು 12%, 10%ಗಿಂತ ಕಮ್ಮಿ 8%, ಮತ್ತು 10ಗೆ ಈಕ್ವಲ್ ಆಗಿ ಇವ್ರು ಏನು 3 ಕಾಂಬಿನೇಷನ್ಸ್ ಹೇಳ್ತಾರೆ, ಈ 3 ಕಾಂಬಿನೇಷನ್ಸ್ನ ಕೂಡ ನೀವು ಪ್ರೂವ್ ಮಾಡಿಕೊಳ್ಳಿ ಅಂತ ಪ್ರೂವ್ ಮಾಡಲಿಕ್ಕೆ ಈ ಸಿಚುವೇಶನ್ಸ್ ಕೊಟ್ಟಿದ್ದಾರೆ. ವೆನ್ ಆರ್ ಈಸ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ k, when r is greater than k, when r is less than k, and when r is equal to k. ಈ 3 ಸಿಚುವೇಶನ್ಗೆ ಪ್ರಾಬ್ಲಮ್ ಮಾಡಿ ಅಂತ ಹೇಳ್ತಾರೆ. ಒಂದೊಂದೇ ಸಿಚುವೇಶನಿಗೆ ನಾವು ಮಾಡಬೇಕಾಗತ್ತೆ. ಆ್ಯಂಡ್ ಶೋ ದ ಎಫೆಕ್ಟ್ ಆಫ್ ಡಿವಿಡೆಂಡ್ ಪಾಲಿಸಿ ಆನ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಅಪ್ಲೈಯಿಂಗ್ ವಾಲ್ಟರ್ ಫಾರ್ಮುಲಾ. ನೋಡಿ, ಈ ಸಿಚುವೇಶನ್ ಇದ್ದಾಗ ನಾವು 100% ರಿಟೈನ್ಡ್ ಅರ್ನಿಂಗ್ಸ್ ಇಟ್ಕೊಂಡ್ರೆ 100% ನಾವು ಪೇನೇ ಮಾಡದೆ ಫುಲ್ಲು ಇಟ್ಕೊಂಡಾಗ ನಮ್ಮ ಶೇರ್ಸ್ ಜಾಸ್ತಿ ಇರಬೇಕು. ಅದೇನಾದರೂ ಪೇ ಮಾಡ್ತಾ ಇದ್ದರೆ ನಮ್ಮ ಶೇರ್ಸ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗಬೇಕು. ಈ ಸಿಚುವೇಷನಲ್ಲಿ ನಾವು 100% ಡಿವಿಡೆಂಡ್ ಕೊಟ್ಟಾಗ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸು ಜಾಸ್ತಿ ಆಗಬೇಕು. ನಾವೇನಾದರೂ ಕಮ್ಮಿ ಕೊಡ್ತಾ ಹೋದರೆ ನಮ್ಮ ಶೇರ್ಸ್ ವ್ಯಾಲ್ಯೂ ಡೌನ್ ಆಗಬೇಕು. ಈ ಸಿಚುವೇಷನಲ್ಲಿ ನಾವು ಯಾವುದೇ ಥರ ಡಿವಿಡೆಂಡ್ ಪೇ ಮಾಡಿದ್ರೂ ಕೂಡ ನಮ್ಮ ಫರ್ಮ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸು ಕಾನ್ಸ್ಟ್ಯಾಂಟ್ ಆಗಿರಬೇಕು. ಈ ಮೂರನ್ನು ಪ್ರೂವ್ ಮಾಡ್ಕೋಬೇಕು. ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತಾರೆ. ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಈಸ್ 0%, 20%, 40%, 80%, 100%. ಆ ಮೂರನ್ನು ಈ ಥರ ಡಿವಿಡೆಂಡ್ ಪೇಔಟ್ ರೇಷಿಯೋ ಇದ್ದಾಗ ಹೇಗಾಗತ್ತೆ ಅಂತ ನೀವು ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ನೋಡಿ, ಈ ಪ್ರಾಬ್ಲಮ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ವಾಲ್ಟರ್ ಮಾಡೆಲ್ ಅರ್ಥ ಆಗೋಗುತ್ತೆ. ಲೆಟ್ಸ್ ಸಿ ದ ಪ್ರಾಬ್ಲಮ್. ನೋಡಿ, ವೆನ್ ಆರ್ ಈಸ್ ಈಕ್ವಲ್ ಟು 12%. ಇದು ಯಾವ ಸಿಚುಯೇಷನ್ನು? ಆರ್ ಈಸ್ ಈಕ್ವಲ್ ಟು 12% ಅಂದರೆ ಹಿಯರ್ ಕೆ ಈಸ್ 10% ಇದೆ. ಕೆ ಈಸ್ 10% ಇದೆ. ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಅದು ಕಾನ್ಸ್ಟ್ಯಾಂಟು. ಅಲ್ಲಿಗೆ ಇದು ಆರ್ 12% ಇದ್ದು ಕೆ 10% ಇದ್ದರೆ ದಿಸ್ ಈಸ್ ದ ಸಿಚುಯೇಷನ್ ಆಫ್ ಫಸ್ಟ್ ಸಿಚುಯೇಷನ್ ಅಲ್ವಾ. ಆರ್ ಈಸ್ ಗ್ರೇಟರ್ ದ್ಯಾನ್ ಕೆ. ಫಾರ್ಮುಲಾ ಹಾಕ್ಕೊಳ್ಳೋಣ. ಪಿ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಕೆ ಇ ಪ್ಲಸ್ ಆರ್ ಇಂಟು ಇ ಮೈನಸ್ ಡಿ ಡಿವೈಡೆಡ್ ಬೈ ಕೆ ಇ ಆ್ಯಂಡ್ ಡಿವೈಡೆಡ್ ಬೈ ಕೆ ಇ. ಇವಾಗ 1/1 ಆಗಿ ರೇಷಿಯೋ ಡಿವಿಡೆಂಡ್ ಪೇಔಟ್ ರೇಷಿಯೋ 0% ಇದ್ದಾಗ ಅವ್ರು ಕೊಟ್ಟಿದ್ದಾರೆ ಒಂದೊಂದಕ್ಕೆ ಮಾಡಿ ಅಂತ. ನಮ್ಮ ರೂಲ್ಸ್ ಪ್ರಕಾರ ಆರ್ ಈಸ್ ಗ್ರೇಟರ್ ದ್ಯಾನ್ ಕೆ ಇದ್ದಾಗ ಡಿವಿಡೆಂಡ್ ಪೇಔಟ್ ರೇಷಿಯೋ 0% ಇದ್ದರೆ 0% ಡಿವಿಡೆಂಡ್ ಪೇಔಟ್ ರೇಷಿಯೋ ಅಂದರೆ ನಥಿಂಗ್ ಬಟ್ ದ 100% ರಿಟೈನ್ಡ್ ಅರ್ನಿಂಗ್ಸ್ ಅಂತ. ಪೂರ್ತಿ ರಿಟೈನ್ಡ್ ಅರ್ನಿಂಗ್ಸ್ ಮಾಡ್ಕೋತಿದ್ದಾರೆ, ಡಿವಿಡೆಂಡ್ ಪೇ ಮಾಡ್ತಾ ಇಲ್ಲ ಅಂತ. ಈ ಸಿಚುಯೇಷನಲ್ಲಿ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಡಿ ಅಂತ ಅಂದರೆ ಇಲ್ಲಿ ಡಿವಿಡೆಂಡ್ ಪೇ ಮಾಡ್ತಾ ಇಲ್ಲ, 0% ಅಂತ ಹೇಳ್ತಿದ್ದಾರೆ, 0 ಡಿವಿಡೆಂಡ್. ಕೆ ಎ ಅಂತ ಅಂದರೆ 0.10, 10% ಇದೆಯಲ್ಲ, ಪರ್ಸೆಂಟೇಜ್ ತೆಗೆದು ಹಾಕ್ಕೊಳ್ಳಿ. ಪ್ಲಸ್ ಆರ್ ಅಂದರೆ ಚೆನ್ನಾಗಿ ಗೊತ್ತಿದೆ ನಿಮಗೆ, ಆರ್ ಆಲ್ಸೋ 12%, 0.12. 12% ಪರ್ಸೆಂಟೇಜ್ ತೆಗೆದು ಹಾಕ್ಕೋತಾ ಇದ್ದೀನಿ, 0.12. ಅರ್ನಿಂಗ್ ಪರ್ ಶೇರ್ ಪ್ರಾಬ್ಲಮಲ್ಲಿದೆ 50 ಮೈನಸ್ ಡಿ ಅಂದರೆ ಡಿವಿಡೆಂಡ್ 0 ಡಿವೈಡೆಡ್ ಬೈ 0.10, 10% ಅಲ್ವಾ ಕೆ ಇ ಅಂದರೆ, ಆ್ಯಂಡ್ ಅಗೇನ್ 0.10. ಸಿಂಪ್ಲಿಫೈ ಮಾಡಿ ಇದು 0 ಬರುತ್ತೆ, ಪ್ಲಸ್ 0.12 ಡಿವೈಡೆಡ್ ಬೈ 0.10 ಇಂಟು 50 ಡಿವೈಡೆಡ್ ಬೈ 0.10. ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ 600 ರೂಪೀಸ್ ಬರುತ್ತೆ. 600 ರೂಪೀಸು 50ಯಲ್ಲಿ ಮೈನಸ್ ಕಳೆದ್ರೆ 15 ಉಳಿಯುತ್ತೆ. ಇದನ್ನು ಮತ್ತೆ 0.10ಇಂದ ಡಿವೈಡ್ ಬೈ ಮಾಡ್ತೀವಿ, ಮಲ್ಟಿಪ್ಲೈ ಮಾಡಿಬಿಟ್ಟು ಡಿವೈಡ್ ಬೈ 0.10. ಸಿಂಪ್ಲಿಫೈ ಮಾಡಿ ನಿಮಗೆ 600 ಸಿಗುತ್ತೆ. ಸೊ ನೋಡಿ, 100% ರಿಟೈನ್ಡ್ ಅರ್ನಿಂಗ್ಸ್ ಮಾಡಿಕೊಂಡು ₹1 ಡಿವಿಡೆಂಡ್ ಕೊಡಲಿಲ್ಲ ಅಂತಂದರೆ ನಮ್ಮ ಶೇರ್ಸ್ ವ್ಯಾಲ್ಯೂ 600 ಬಂದಿದೆ. ಈಗ ಅಕಸ್ಮಾತ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಈಸ್ 20%, ಅಂದರೆ 20% ಡಿವಿಡೆಂಡು 80% ರಿಟೈನ್ಡ್ ಅರ್ನಿಂಗ್ಸ್ ಮಾಡಿಕೊಂಡ್ರೆ ಸಿಚುಯೇಷನ್ ಏನು ಅಂತ. ಸೊ ಇಲ್ಲಿ ಡಿ ಅಂದರೆ 20 ಆಗುತ್ತೆ, ಏಕೆ ಅಂದರೆ 20% ಕೊಡ್ತಾ ಇದ್ದಾರೆ. ಡಿ ಈಸ್ ಈಕ್ವಲ್ ಟು ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟು ಕೊಡ್ತಾ ಇದ್ದಾರೆ? 20%. ಡಿವಿಡೆಂಡ್ ಪೇಔಟ್ ರೇಷಿಯೋ ಇಸ್ 20%. ಡಿವಿಡೆಂಡ್ ಪೇಔಟ್ ರೇಷಿಯೋ ಈಸ್ 20%, 20% ಬರಲ್ಲ, ಇಲ್ಲಿ 10 ಬರುತ್ತೆ. ಯಾಕೆ 10 ಬರುತ್ತೆ ಅಂದರೆ, ಒಂದು ನಿಮಿಷ ನೋಡಿ, ಎಷ್ಟಿದೆ ಅರ್ನಿಂಗ್ಸ್ ಎಷ್ಟಿದೆ? 12% ಇದೆ.
ನೋಡಿ ಇವಾಗ 20% ಅಂದರೆ ಡಿವಿಡೆಂಡ್ ಪರ್ ಶೇರು, ಡಿ ಈಸ್ ಈಕ್ವಲ್ ಟು ಡಿವಿಡೆಂಡ್ ಪರ್ ಶೇರ್ ಅಲ್ವಾ, ಕಂಡಿಡ್ಕೊಳ್ಳೋಣ ಫಸ್ಟು. ನೋಡಿ ಇ ಪಿ ಎಸ್ ಎಷ್ಟಿದೆ, 50 ರುಪೀಸ್ ಇದೆ. ಈ 50 ರುಪೀಸ್ ಮೇಲೆ 20% ಮಾತ್ರ ಅವರು ಡಿವಿಡೆಂಡ್ ಆಗಿ ಕೊಡ್ತಾರೆ. ಸೊ ಅಲ್ಲಿಗೆ 20% ಅಂತಂದರೆ 10 ರುಪೀಸ್ ಆಯ್ತಲ್ವಾ. ಸೊ ಅಲ್ಲಿಗೆ ಡಿ ಈಸ್ ಈಕ್ವಲ್ ಟು 10 ರುಪೀಸ್. ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. 10/10 ಫಾರ್ಮುಲಾದಲ್ಲಿ ಕೆ ಇ ದಟ್ ಈಸ್ 0.10 ಪ್ಲಸ್ 0.12 ಡಿವೈಡೆಡ್ ಬೈ 0.10. ಇಲ್ಲಿ 50 ಮೈನಸ್ 20 ಫಾರ್ಮುಲಾ ಪ್ರಕಾರ ಹಾಕ್ಕೊಳ್ಳಿ. ಅಗೈನ್ ಇಲ್ಲಿ 50 ಮೈನಸ್ 10 ಡಿವಿಡೆಂಡ್ ಪರ್ ಶೇರ್. ನೋಡಿ 10 ಅಂದರೆ ಡಿವಿಡೆಂಡ್ ಪರ್ ಶೇರ್ ಡಿವೈಡೆಡ್ ಬೈ ಕೆ ಇ ಅಂದರೆ 0.10 ಪ್ಲಸ್ ಆರ್ ಅಂದರೆ 0.12 ಡಿವೈಡೆಡ್ ಬೈ ಕೆ ಇ ಅಂದರೆ 0.10 ಇಂಟು ಇ ಅಂದರೆ 50 ಮೈನಸ್ ಡಿ ಅಂದರೆ 10. ಸೊ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 100 ಪ್ಲಸ್ 0.12 ಇಂಟು 50 ಮೈನಸ್ 10 ಅಂದರೆ 40 ರುಪೀಸ್ ಬರುತ್ತೆ. ಅಲ್ಲಿಗೆ 100 ಪ್ಲಸ್ ಇನ್ನು ಸಿಂಪ್ಲಿಫೈ ಮಾಡಿದ್ರೆ 48 ಮತ್ತು ಡಿವೈಡ್ ಬೈ 10 ಮಾಡಿ. ಸೊ ಅಲ್ಲಿಗೆ 148 ಬರುತ್ತೆ. 100 ಪ್ಲಸ್ 48 ಡಿವೈಡೆಡ್ ಬೈ 0.10 ಈಸ್ ಈಕ್ವಲ್ ಟು ರುಪೀಸ್ 580. ನೋಡಿ ಇಲ್ಲಿ 100% ರಿಟೈನಿಂಗ್ ಮಾಡಿಕೊಂಡು ₹1 ಡಿವಿಡೆಂಡ್ ಕೊಡದೇ ಇದ್ದರೆ ವ್ಯಾಲ್ಯೂ ಆಫ್ ದ ಶೇರ್ 600 ರೂಪಾಯಿ ಇತ್ತು. ಯಾವಾಗ 10 ರೂಪಾಯಿ ಡಿವಿಡೆಂಡ್ ಕೊಡೋಕ್ಕೆ ಶುರು ಮಾಡಿದ್ರು ಅಂದರೆ 20% ಡಿವಿಡೆಂಡ್ ಕೊಡೋಕ್ಕೆ ಶುರು ಮಾಡಿದ್ರು, ವ್ಯಾಲ್ಯೂ ಆಫ್ ದ ಶೇರು 580 ಆಯಿತು. ಅಂದರೆ ಫಸ್ಟ್ ಫಾರ್ಮುಲಾದಲ್ಲಿ ಏನು ಹೇಳ್ತೀವಿ, ವೆನ್ ಆರ್ ಈಸ್ ಗ್ರೇಟರ್ ದ್ಯಾನ್ ಕೆ ಇದ್ದಾಗ ನೀವು ಡಿವಿಡೆಂಡ್ 100% ಕೊಡದೆ ಹೋದರೆ ನಿಮ್ಮ ಫರ್ಮ್ ಶೇರ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇಲ್ಲ ಅಂದರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ 100% ಪೂರ್ತಿ ರಿಟೈನ್ಡ್ ಅರ್ನಿಂಗ್ಸ್ ಇಟ್ಕೊಂಡೆ ಬರೀ 80% ರಿಟೈನ್ಡ್ ಅರ್ನಿಂಗ್ಸ್ ಇಟ್ಕೊಂಡಿದ್ದಕ್ಕೆ ಶೇರ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಇದೇ ಥರ ಇವಾಗ ನೆಕ್ಸ್ಟು 40% ಇದ್ದಾಗ ವೆನ್ ಡಿ ಪಿ ರೇಷಿಯೋ ಈಸ್ 40% ಇದ್ದಾಗ ಸೇಮ್ ಫಾರ್ಮುಲಾ. 40% ಅಂತ ಅಂದರೆ ಅಲ್ಲಿಗೆ ಡಿ ಈಸ್ ಈಕ್ವಲ್ ಟು 20 ರುಪೀಸ್ ಆಗುತ್ತೆ. ಯಾಕೆಂದರೆ 50 ರುಪೀಸ್ ಇ ಪಿ ಎಸ್ ಇದೆ. 50 ರುಪೀಸ್ ಮೇಲೆ 40% ಅಂದರೆ ಡಿವಿಡೆಂಡ್ ಪರ್ ಶೇರು 20 ರುಪೀಸ್ ಬರುತ್ತೆ ಅದಕ್ಕೆ. ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. 20/0.10 ಪ್ಲಸ್ 0.12 0.10 50 ಮೈನಸ್ 40. ಇನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ನೀವು ಈಸಿ ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 200 ಪ್ಲಸ್ 36/0.10 560 ಆಯಿತು. 560. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಸಿಚುಯೇಷನ್ನು ಡಿ ಪಿ ರೇಷಿಯೋ ಈಸ್ 80% ಅಂತ ಹೇಳ್ತಾರೆ. 80% ಡಿ ಪಿ ರೇಷಿಯೋ ಅಂದರೆ 50 ರುಪೀಸ್ ಮೇಲೆ 80% ಡಿವಿಡೆಂಡ್ ಅಂದರೆ 40 ರೂಪಾಯಿ. ಇಲ್ಲಿ 40 ರೂಪಾಯಿ ಆಗುತ್ತೆ. 40 ರೂಪಾಯಿ ಆಗುತ್ತೆ. ಡಿ ಅಂದರೆ 40 ರೂಪಾಯಿ ಡಿವೈಡೆಡ್ ಬೈ 0.10 ಪ್ಲಸ್ 0.12 0.10 ಇಂಟು 50 ಮೈನಸ್ 40. 50 ಮೈನಸ್ 40 ಸಿಂಪ್ಲಿಫೈ ಮಾಡಿದ್ರೆ 400 ಪ್ಲಸ್ 120 ದಟ್ ಈಸ್ 520 ಆಗುತ್ತೆ. ನೀವು ಸಿಂಪ್ಲಿಫೈ ಮಾಡಿ ನಿಮಗೆ ಗೊತ್ತಾಗುತ್ತೆ. 520 ಆಯಿತು. ಲಾಸ್ಟ್ ಸಿಚುಯೇಷನ್ ವೆನ್ ಡಿ ಪಿ ರೇಷಿಯೋ ಈಸ್ 100% ಅಂದರೆ ಇ ಪಿ ಎಸ್ ಏನು 50 ರುಪೀಸ್ ಇದೆ, ಈ 50 ರುಪೀಸ್ನ ಪೂರ್ತಿ 100% ಅಂದರೆ ಡಿ ಆಗಿ ಪೇ ಮಾಡೋದು, ಡಿವಿಡೆಂಡ್ ಆಗಿ ಪೇ ಮಾಡಿದ್ರೆ 50/0.10 ಪ್ಲಸ್ ಆರ್ ಅಂದರೆ
0.12, 0.10 ಇಂಟು 50 ಮೈನಸ್ 50. ಸೊ ಸಿಂಪ್ಲಿಫೈ ಮಾಡಿದ್ರೆ 500 ಪ್ಲಸ್ 0 500 ಆಯಿತು. ವ್ಯಾಲ್ಯೂ ಆಫ್ ದ ಫಾರ್ಮು 500 ಆಯಿತು. ನೋಡಿ, ವೆನ್ ಆರ್ ಈಸ್ ಗ್ರೇಟರ್ ದ್ಯಾನ್ ಕೆ ಇದ್ದಾಗ ನೀವೇನಾದರೂ ಅವ್ರು ಹೇಳಿದ ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದರೆ 0 ಡಿವಿಡೆಂಡ್ ಪೇ ಮಾಡಿ ಅಂತ ಹೇಳ್ತಾರೆ. 0 ಡಿವಿಡೆಂಡ್ ಪೇ ಮಾಡದೆ ನೀವು 20%, 40% ಈ ರೀತಿ ಪೇ ಮಾಡ್ತಾ ಹೋದರೆ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, 0% ಡಿವಿಡೆಂಡ್ ಪೇ ಡಿವಿಡೆಂಡೇ ಕೊಡದೇ ಇರುವಾಗ 600 ರೂಪಾಯಿ ಇತ್ತು. ಯಾವಾಗ ನೀವು ಸ್ವಲ್ಪ 20% ಡಿವಿಡೆಂಡ್ ಕೊಡೋಕ್ಕೆ ಶುರು ಮಾಡಿದ್ರಿ ಆವಾಗ 580 ರೂಪೀಸ್ ಆಯಿತು. ಯಾವಾಗ ನೀವು 40% ಡಿವಿಡೆಂಡ್ ಕೊಡೋಕ್ಕೆ ಶುರು ಮಾಡಿದ್ರಿ ಆವಾಗ 560 ಆಯಿತು. ಯಾವಾಗ ನೀವು 80% ಡಿವಿಡೆಂಡ್ ಕೊಡೋಕ್ಕೆ ಶುರು ಮಾಡ್ತೀರಾ ಆವಾಗ 520 ರೂಪೀಸ್ ಆಗುತ್ತೆ. ಯಾವಾಗ ರಿಟೈನ್ಡ್ ಅರ್ನಿಂಗ್ಸ್ ₹1 ಇಟ್ಕೊಂಡಂಗೆ 100% ನೀವು ಡಿವಿಡೆಂಡೇ ಪೇ ಮಾಡ್ತೀರಾ ಆವಾಗ ನಮ್ಮ ಶೇರ್ಸ್ ವ್ಯಾಲ್ಯೂ 500ಗೆ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಇವರ ಫಸ್ಟ್ ಕಾಂಬಿನೇಷನ್ ಏನು ಹೇಳುತ್ತೆ ಅದಕ್ಕೆ ಹೇಳೋದು, ವೆನ್ ಆರ್ ಈಸ್ ಗ್ರೇಟರ್ ದ್ಯಾನ್ ಕೆ ನೀವು 100% ರಿಟೈನ್ಡ್ ಅರ್ನಿಂಗ್ಸ್ ಮಾಡ್ಕೊಳ್ಳಿ. ದಟ್ ಈಸ್ 0% ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಫಸ್ಟ್ ಕಾಂಬಿನೇಷನ್ನು ಪ್ರೂವ್ ಆಯಿತು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು 2 ಕಾಂಬಿನೇಷನ್ನ ನಾನು ಪ್ರೂವ್ ಮಾಡ್ತೀನಿ. ಇದೇ ಪ್ರಾಬ್ಲಮ್ಮು ಆರ್ ಈಸ್ ಈಕ್ವಲ್ ಟು 8%, ದೆನ್ ಆರ್ ಈಸ್ ಈಕ್ವಲ್ ಟು 10%ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಈ ಟೀಚಿಂಗ್ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.